ಪೂರ್ಣವಾದಂಥ ರೀತಿಯಲ್ಲಿ ಒನ್ ಸೈಡ್ ಚುನಾವಣೆ ಅಂತಲೇ ಅನ್ಬೋದು. ಆ ಥರ ಆಗಿರೋದ್ರಿಂದ ನಾನು ಎಲ್ಲೇನಾಯಿತು, ಎಲ್ಲಿ ಎಡವಿದ್ದಾರೆ ನಮ್ಮ ಕಾರ್ಯಕರ್ತರ ಅಥವಾ ಮತ ಹಾಕರ ಆ ಪ್ರಶ್ನೆ ನಾನು ಚರ್ಚೆ ಮಾಡೋಕ್ಕೆ ಮೊನ್ನೆಯಿಂದ ಹೋಗಿಲ್ಲ, ಹೋಗೋದೂ ಇಲ್ಲ. ಈಗ ನಾವು ಕೊಡೋ ಗ್ಯಾರಂಟಿ ಆಗಲಿ ಅಥವಾ ಜನರು ಕೊಡ್ತಕ್ಕಂಥ ಯೋಜನೆ ಆಗಲಿ ಚುನಾವಣೆ ನೋಡ್ಕೊಡಲ್ಲ. ಚುನಾವಣೆಗೆ ಓಟ್ ಹಾಕಿದಾಗ ಕೊಡ್ತೀವಿ, ಚುನಾವಣೆಗೆ ಓಟ್ ಹಾಕ್ದೇವ್ರು ವಾಪಸ್ ತಗೋತೀವಿ ಅಂಥದ್ದಲ್ಲ. ಇದು ನಮ್ಮ ಸರ್ಕಾರದ ನಮ್ಮ ಪಕ್ಷದ ಒಂದು ತೀರ್ಮಾನ. ಜನ ಗೆಲ್ಲಿಸೂ ಇದ್ದಾರೆ, ಸೋಲಿಸೂ ಇದ್ದಾರೆ. ಗೆಲ್ಲಿಸಿದಾಗ ಒಂಥರ, ಸೋಲಿಸಿದಾಗ ಒಂಥರ ತೀರ್ಮಾನವನ್ನು ಕೊಡಲಿಕ್ಕೆ ಆಗಲ್ಲ. ಇದು ನಮ್ಮ ರಾಷ್ಟ್ರೀಯ ಪಕ್ಷ, ಭಾಳಷ್ಟು ದಿವಸ ಆಡಳಿತ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪಕ್ಷ. ಸೊ ಇದಕ್ಕೆ ನಾವು ಚುನಾವಣೆ ಮತದಾನಕ್ಕೂ ಅದಕ್ಕೂ ಹೋಲಿಕೆ ಮಾಡೋಕ್ಕೆ ಹೋಗಲ್ಲ. ನೋಡೋಣ, ಅದು ಯಾವ್ಯಾವ ಹಂತಕ್ಕೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆದಾಗ ವಿಚಾರವನ್ನು ಚರ್ಚೆ ಮಾಡೋಣ. ಇಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಸೋಲು ನಮ್ಮೊಬ್ಬರಿಗೆ ಅಲ್ಲ. ಕೆಲವರು ಉತ್ಪ್ರೇಕ್ಷೆಯಿಂದ ಏನೇನೋ ಮಾತನಾಡ್ತಾರೆ. ನಾವು ಯಾವತ್ತೂ ಆ ಥರ ಮಾತನಾಡೋ ಅಭ್ಯಾಸ ಇಲ್ಲ. ಈಗ ಇದೇ 2019ರಲ್ಲಿ ಅವರು 8 ಜನ ಇದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಅವರೇ ಮುಖ್ಯಮಂತ್ರಿ ಇದ್ದರು, ಅವ್ರ ಮಗ ಸೋತಿರ್ಲಿಲ್ವಾ? ಈಗ ನಾವು ಸೋತಿದ್ದೀವಿ, ಮುಂದುವರಿದು. ಸರಿ, ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡ್ದಿಲ್ಲ ಅಥವಾ ನಮ್ಗೆ ಅದರಿಂದ ಓಟಾಗಿ ಕನ್ವರ್ಟ್ ಆಗಿಲ್ಲ ಅಂದ ತಕ್ಷಣ ಒಂದು ಓಟು ಕ್ಯಾನ್ಸಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದೆ. ನಿಮಗೇನಾರ ಗೊತ್ತಿದ್ದರೆ ಹೇಳಿದ್ರೆ ನಾನು ತಿಳ್ಕೊತೀನಿ. ಅಲ್ಲ, ನನಗೆ ಇನ್ನೂ ಆ ಥರದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ. ನಿಮಗೇನಾರ ಗೊತ್ತಿದ್ದರೆ ಹೇಳಿದ್ರೆ ಸೊ ನಾನು ತಿಳ್ಕೊಳ್ಳೋಕ್ಕೆ ಆಸಕ್ತಿ ಪಡ್ತೀನಿ.